ಪಂಚೇಂದ್ರಿಯಗಳು ಅಂತ ಇದಾವೆ, ನಮ್ಮ ವಿಷನ್, ಸ್ಮೆಲ್, ಟೇಸ್ಟ್, ಇದಕ್ಕೆಲ್ಲ ಹ್ಯೂಮನ್ ಆರ್ಗನ್ಸ್ ಗೆ ಎಲ್ಲದಕ್ಕೂ ಒಂದು ಮಿತಿಯಲ್ಲಿ ನಮ್ಗೆ ಇರುತ್ತೆ. ಅದೇ ಪ್ಯಾಟರ್ನ್ ಬೇರೆ ಪ್ರಾಣಿಗಳಿಗೆ ಕೆಲವು ಅಡಿಷನಲ್ ಫೀಚರ್ಸ್ ಇರ್ತವೆ. ಈಗ ಕೆಲವು ಪ್ರಾಣಿಗೆ ದೇ ಆರ್ ಏಬಲ್ ಟು ಸಿ ಬೆಟರ್ ದೆನ್ ಅಸ್. ಡಾರ್ಕ್ನೆಸ್ ಅಲ್ಲೂ ದೇ ಆರ್ ಏಬಲ್ ಟು ಸಿ ಮಚ್ ಬ್ರೈಟರ್. ಈಗ ಬ್ಯಾಟ್ಸ್ ಫಾರ್ ಎಕ್ಸಾಂಪಲ್, ದೇ ಆರ್ ಏಬಲ್ ಟು ಸಿ ಮಚ್ ಬೆಟರ್. ದೇ ಆರ್ ಏಬಲ್ ಟು ಲೊಕೇಟ್ ಯು. ದೇ ಆರ್ ಏಬಲ್ ಟು ಸಿ ಅ ಕ್ಲಿಯರರ್ ಪಿಕ್ಚರ್ ಇನ್ ದಟ್. ದೇ ವಾಂಟ್ ಬಿ ಏಬಲ್ ಟು ಸಿ ಇನ್ ಕಲರ್. ಓಕೆ, ಎಲ್ಲದಕ್ಕೂ ಒಂದು ಪ್ಲಸ್ ಪಾಯಿಂಟ್ ಇದ್ರೆ ಒಂದು ಮೈನಸ್ ಪಾಯಿಂಟ್ ಇರುತ್ತೆ. ಸೊ ಹಾಗೆ ಈಗ ಫಾರ್ ಎಕ್ಸಾಂಪಲ್ ಸ್ಮೆಲ್ಗೆ, ಈಗ ನಾಯಿಗಳೇ ಅಲ್ಲ, ಅದಕ್ಕಿಂತ ಜಾಸ್ತಿ ಹಂದಿಗಳಿಗೆ ಅದನ್ನು ನಾವು ಉಪಯೋಗಿಸ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಅದೇ ಫ್ರೆಂಚ್ ಇದು, ದೇ ಹ್ಯಾವ್ ಒನ್ ವೆರಿ ಎಕ್ಸ್ಪೆನ್ಸಿವ್ ಮಶ್ರೂಮ್ ಕಾಡಿನಲ್ಲಿ, ನೆಲದಲ್ಲಿ ಗ್ರೋ ಆಗುತ್ತೆ. ಇದಕ್ಕೆ ಟ್ರಫಲ್ ಅಂತ ಹೇಳ್ತಾರೆ. ಈ ಟ್ರಫಲ್ ಮಶ್ರೂಮ್ ಅನ್ನು ಹುಡುಕಾಡೋದಕ್ಕೆ ನಮ್ಮ ಹ್ಯೂಮನ್ ಸ್ಮೆಲ್ಗೆ ನಮ್ಗೆ ಅದು ಗೊತ್ತಾಗಲ್ಲ. ಆದ್ರೆ ನಾಯಿಗಳು ಅಂಡ್ ಮೋಸ್ಟ್ ಕಾಮನ್ಲಿ ಅಲ್ಲಿ ಹಂದಿಗಳನ್ನು ಅವ್ರು ಟ್ರೈನ್ ಮಾಡಿದ್ದಾರೆ. ದೇ ಆರ್ ಏಬಲ್ ಟು ಸ್ಮೆಲ್ ದಟ್. ಸೊ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಮಜಲ್ ಹಾಕ್ಬಿಟ್ಟು ಅವರು ಅದನ್ನ ಕಳಿಸ್ತಾರೆ. ಅದು ಯಾವಾಗ ಒಂದು ಜಾಗದಲ್ಲಿ ಅದನ್ನ ಡಿಗ್ ಮಾಡಕ್ ಹೋಗುತ್ತಾ, ಅವಾಗ ಇವ್ರು ಅದನ್ನ ಹೋಗಿ ಡಿಗ್ ಮಾಡಿ ಟ್ರಫಲ್ ಅಂತ ತೆಗಿತಾರೆ. ಕೆಲವು ನಾಯಿಗಳಿಗೆ, ಮನೆಯಲ್ಲಿ ನೀವು ನಾಯಿ ಸಾಕ್ತಿರಲ್ಲ, ನಿಮ್ಗೆ ಏನಾದ್ರೂ ಕ್ಯಾನ್ಸರ್ ಆಗಿದೆ, ಅದು ಮೂಸಿ ನಿಮ್ಗೆ ಗೊತ್ತಾಗುತ್ತೆ, ಅದು ನಿಮ್ಗೆ ಹೇಳುತ್ತೆ ಕ್ಯಾನ್ಸರ್ ನಿಮ್ಗಿದೆ ಅಂತ. ಇದು ಎಷ್ಟೋ ಸಲ ಇದು ಸೈಂಟಿಫಿಕಲಿ ಇಟ್ ಇಸ್ ಪ್ರೂವ್. ಇವನ್ ನಮ್ ಟೂಲ್ಸ್ ಡಯಾಗ್ನೋಸ್ ಮಾಡೋದಕ್ಕಿಂತ ಮುಂಚೆ ನಾಯಿಗಳು ಡಯಾಗ್ನೋಸ್ ಮಾಡಿರ್ತಾರೆ. ನಾವು ಕ್ರೈಮಿಗೆ ಆಲ್ಸೋ ನಾವು ಯಾಕೆ ಬ್ಲಡ್ ಹೌಂಡ್ಸ್ ಯೂಸ್ ಮಾಡ್ತಾರೆ ಅವರು ನಾಯಿ ಕೆಲವು, ಬಿಕಾಸ್ ದೇರ್ ಸ್ಮೆಲ್ ಇಸ್ ಸೋ ಗುಡ್ ದಟ್ ದೇ ಆರ್ ಏಬಲ್ ಟು ಸ್ಮೆಲ್ ಆಲ್ ದೀಸ್ ಥಿಂಗ್ಸ್.